ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರೀ, ಮೊದಲು ಅಮ್ಮನವರ ದರ್ಶನ ಮಾಡ್ಕೊಂಡು ಬರೋಣ. ಆ ತಾಯಿಗೆ ಧನ್ಯವಾದಗಳು ಹೇಳಲೇಬೇಕು ಎಂದು ವಿಮಲಾರವರು ಹೇಳಿದಾಗ, ಸರಿ ವಿಮಲಾ, ಅದಕ್ಕೇನಂತೆ, ಹೋಗ್ಬಿಟ್ಟು ಬರೋಣ. ಎಲ್ಲ ಆ ತಾಯಿಯ ಆಶೀರ್ವಾದ ತಾನೆ ಎಂದರು ದಾಮೋದರ್ರವರು. ಇಚ್ಛಾ ಹಾಗೂ ಅವಳ ಮನೆಯವರು ದೇವಿಯ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಹಣ್ಣು ಕಾಯಿ ಕೊಟ್ಟು ಆಮೇಲೆ ಇಚ್ಛಾ ಹೆಸರಿನಲ್ಲಿ ಕುಂಕುಮಾರ್ಚನೆ ಮಾಡಿಸಿದರು. ಕುಂಕುಮಾರ್ಚನೆಯ ಪ್ರಸಾದವನ್ನು ನೀಡುತ್ತಾ ಅರ್ಚಕರು, ನೋಡಮ್ಮ, ಯಾಕೋ ಗೊತ್ತಿಲ್ಲ, ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತಿದೆ ಅಲ್ವಾ, ಈ ಕುಂಕುಮವನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಸದಾ ಹಣೆಯಲ್ಲಿ ಈ ಕುಂಕುಮ ಇರಲಿ. ಆ ತಾಯಿ ನಿಮ್ಮನ್ನು ಸದಾ ಕಾಪಾಡ್ತಾಳೆ. ಹಾಗೆ ಸರ್ವವಿಘ್ನ ನಿವಾರಕನಾದ ಗಣೇಶನನ್ನು ಮನದಲ್ಲಿ ನೆನೆದು ನಿಮ್ಮ ಮನೆಯಲ್ಲಿ ಗಣಹೋಮ ಮಾಡಿ ಎಂದರು. ಸರಿ ಅರ್ಚಕರೇ, ನೀವು ಹೇಳಿದಂತೆ ಮಾಡ್ತೀವಿ ಎಂದರು ವಿಮಲಾರವರು. ದೇವಸ್ಥಾನದಿಂದ ಹೊರಗೆ ಬಂದಾಗ, ಅಪ್ಪ, ಅಮ್ಮಂದ್ರಿಗೆ ಮಕ್ಕಳು ಅಂದರೆ ಪ್ರಾಣ ಅಲ್ವಾ ಎಂದು ಇಚ್ಛಾ ಕೇಳಿದಾಗ, ಹೌದು, ಅದರಲ್ಲಿ ಎಂಥ ಡೌಟ್ ನಿನಗೆ? ಯಾವ ತಾಯಿಯಾದರೂ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರೀತಿಸೋದು ತನ್ನ ಮಕ್ಕಳನ್ನೇ ಎಂದರು ವಿಮಲಾರವರು. ನನಗೆ ಅರ್ಚಕರ ಮಾತಿಂದಲೇ ಅದು ಗೊತ್ತಾಯಿತು ಎಂದು ಇಚ್ಛಾ ಹೇಳಿದಾಗ, ಅದು ಹೇಗೆ ಎಂದ ಇಶಾನ್. ನೋಡಣ್ಣ, ನಾವಿಲ್ಲಿ ಬಂದಿರೋದು ಅಮ್ಮನವರ ದರ್ಶನ ಮಾಡೋಕೆ ಅಂತ. ಅಮ್ಮನಿಗೆ ಖುಷಿಯಾಗಿರ್ಬೋದು, ಆದರೆ ಬಳಿಕ ಅರ್ಚಕರು ಏನು ಹೇಳಿದರು, ಮನೆಯಲ್ಲಿ ಗಣ ಹೋಮ ಮಾಡಿಸಿ ಅಂತ ಅಲ್ವಾ? ಹೌದು, ಅದು ಒಳ್ಳೆಯದು ತಾನೇ. ಹೌದಣ್ಣ, ಈ ಗಣೇಶ ಯಾರು ಹೇಳು? ಅಮ್ಮನವರ ಮುದ್ದಿನ ಮಗ ಖುಷಿಯಾಗ್ತಿ ಅಂತಾನೆ ತಾಯಿ ಹೀಗೆ ಹೇಳಿಸಿರೋದು ಅಲ್ವಾ? ನೀನು ದೊಡ್ಡ ಸೈಂಟಿಸ್ಟ್ ಆಗಬೇಕಿತ್ತು ಎಂದು ಇಶಾನ್ ನಕ್ಕರೆ, ದೇವರ ವಿಷಯದಲ್ಲಿ ತಮಾಷೆ ಮಾಡ್ತೀಯಾ ಎಂದು ಅವಳ ಕಿವಿ ಹಿಂಡಿದರು ವಿಮಲಾರವರು. ಅಯ್ಯೋ ಬಿಡಮ್ಮ, ನೋವಾಗ್ತಿದೆ ಎಂದವಳತ್ತಾಗ ವಿಮಲಾರವರು ಅವಳ ಕಿವಿಯನ್ನು ಬಿಟ್ಟರು. ಮನೆಯವರೆಲ್ಲರೂ ಸಾರ್ಥಕ್ನ ಕೋಣೆಗೆ ಬಂದರು. ಅಪ್ಪ, ಅಜ್ಜಿ, ಏನು ಎಲ್ಲರೂ ಜೊತೆಯಲ್ಲಿ ಬಂದಿದ್ದೀರಾ ಎಂದು ಆಶ್ಚರ್ಯದಿಂದ ಕೇಳಿದ ಸಾರ್ಥಕ್ ಬಳಿ ಕುಳಿತ ಅರುಂಧತಿಯವರು ಅವನ ತಲೆ ಸವರಿ, ಇನ್ನು 15 ದಿನದಲ್ಲಿ ನಿನ್ನ ಹೆಂಡತಿ ನಿನ್ನ ಜೊತೆ ಇರ್ತಾಳೆ ಎಂದಾಗ, ವಾಟ್, ಏನು ಹೇಳ್ತಿದ್ದೀರಾ? ಇಷ್ಟು ಬೇಗ ಹುಡುಗಿ ಎಂದು ಹೇಳಿ ಯೋಚನೆಗೊಳಗಾದವನನ್ನು ಎಚ್ಚರಿಸಿದ ಅರುಂಧತಿಯವರು, ನಿಜ ಹೇಳ್ತಿದ್ದೀನಿ ಪಾಪು, ನಮ್ಮ ಮನೆ ಸೊಸೆ ನಮಗೆ ಸಿಕ್ಬಿಟ್ಲು ಕಣು. ಅವಳು ನಿನ್ನ ಥರನೇ ಮದುವೆಗೆ ಕಂಡೀಷನ್ ಹಾಕಿದ್ಲು. ಆಮೇಲೆ ಅವಳು ಎಂದಾಗ ತಡೆದವನು, ಪ್ಲೀಸ್ ಅಜ್ಜಿ, ಅವಳ ಗುಣಗಾನ ಮಾಡೋದು ಬೇಡ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ನನಗೆ ಹುಡುಗಿ ಬಗ್ಗೆ ಯಾವುದೇ ಡೀಟೇಲ್ಸ್ ಹೇಳೋದು ಬೇಡ ಅಂತ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಎಂದನು. ಅವನ ಮಾತನ್ನು ಅರಿತವರು ಅಲ್ಲಿಂದ ಹೊರಟರೆ ಸಾರ್ಥಕ್ ತನ್ನ ಯೋಚನೆಯಲ್ಲಿ ಮುಳುಗಿದ್ದನು. ನಾನೇನೋ ಹುಡುಗಿನ ನೋಡದೆ ಮದುವೆ ಆಗ್ತೀನಿ ಅಂದೆ, ಆದರೆ ಆ ಹುಡುಗಿ ಹೇಗೆ ನನ್ನ ನೋಡದೆ ಮದುವೆಗೆ ಒಪ್ಕೊಂಡ್ಲು? ಒಂದು ವೇಳೆ ಆಸ್ತಿಗೋಸ್ಕರ ನನ್ನ ಮದುವೆಯಾಗೋಕೆ ಒಪ್ಕೊಂಡಿರಬಹುದಾ? ಅಥವಾ ಮನೆಯವರ ಒತ್ತಾಯಕ್ಕೆ ಮಣಿದು ಮದುವೆಗೆ ಒಪ್ಕೊಂಡಿರ್ಬಹುದಾ? ಏನೇ ಆಗಲಿ, ಮದುವೆಯಾಗಿ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಅಲ್ವಾ, ಆವಾಗ ನೋಡೋಣ. ಹಾಗೆ ಅಪ್ಪನ ಹತ್ರ ಹೇಳಬೇಕು, ಆಡಂಬರದ ಮದುವೆ ಬೇಡ ಅಂತ. ಸುಮ್ಮನೆ ಹಣ ವೇಸ್ಟ್. ಆ ಹಣವನ್ನು ಯಾವುದಾದ್ರೂ ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸಿಕೊಂಡರೆ ಅಮ್ಮ ಖಂಡಿತ ಖುಷಿ ಪಡ್ತಾಳೆ ಎಂದು ಸ್ವಗತ ನುಡಿದುಕೊಂಡ. ತದನಂತರ ಅವನು ಮೆಲ್ಲಗೆ ಹೆಜ್ಜೆ ಇಡುತ್ತಾ ಕೆಳಗೆ ಹೋಗಲು ಪ್ರಯತ್ನಿಸಿದ. ಆದರೆ ಅವನನ್ನು ದೂರದಿಂದ ಗಮನಿಸಿದ ಶಿವಕುಮಾರ್ ಅವರು ತಕ್ಷಣ ಅವನ ಬಳಿಗೆ ಬಂದು ಅವನ ಕೈ ಹಿಡಿದು ಅವನಿಗೆ ನಡೆಯಲು ಸಹಾಯ ಮಾಡಿದರು. ಯಾಕೆ ಪಾಪು ಕೆಳಗೆ ಬರೋಕ್ಕೆ ಹೋದೆ ಎಂದು ಪ್ರೀತಿಯಿಂದ ಕೇಳಿದಾಗ, ಅಪ್ಪ, ನಾನು ನಿಮ್ಮ ಜೊತೆ ಮುಖ್ಯವಾದ ವಿಷಯವನ್ನು ಮಾತಾಡಬೇಕಿತ್ತು ಎಂದ. ಹೇಳು ಪಾಪು ಎಂದವರು ಅವರನ್ನು ಸೋಫಾದಲ್ಲಿ ಕೂರಿಸಿದರು. ಅಪ್ಪ, ನಾನು ನಿಮ್ಮ ಇಷ್ಟದಂತೆ ಮದುವೆಗೆ ಒಪ್ಕೊಂಡೆ ತಾನೆ, ಇನ್ನು ಮದುವೆ ನನ್ನ ಇಷ್ಟದಂತೆ ಆಗಬೇಕು ಎಂದವನ ಕಡೆಗೆ ಇನ್ನೂ ಏನು ಕಂಡೀಷನ್ ಎಂಬಂತೆ ನೋಡಿದರು ಶಿವಕುಮಾರ್ ಅವರು. ಅಪ್ಪ, ಮದುವೆಗೆ ನಮ್ಮ ಕುಟುಂಬದವರು ಮಾತ್ರ ಸಾಕು, ಆಡಂಬರದ ಮದುವೆ ಬೇಡ. ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡಿಸಿ, ಅಮ್ಮನ ಹೆಸರಲ್ಲಿ ಆಶ್ರಮದವರಿಗೆ ಬಟ್ಟೆಗಳನ್ನು ಹಾಗೂ ಊಟ ಕೊಡೋಣ ಎಂದವನ ಕಡೆಗೆ ಮೆಚ್ಚುಗೆಯ ನೋಟ ಬೀರಿದರು ಶಿವಕುಮಾರ್ ರವರು. ತಮ್ಮ ಒಬ್ಬನೇ ಮಗನ ಮದುವೆ ಊರಿಡಿ ಕೊಂಡಾಡುವಂತೆ ಆಡಂಬರದಿಂದ ಮಾಡಬೇಕು ಎಂದು ಅಂದುಕೊಂಡಿದ್ದ ಶಿವಕುಮಾರ್ ರವರ ಆಸೆಯನ್ನು ತಲೆ ಕೆಳಗೆ ಮಾಡಿದ್ದ ಸಾರ್ಥಕ್. ಆದರೂ ಅವನು ನಂತರ ಹೇಳಿದ ಮಾತು, ಅಮ್ಮನ ಹೆಸರಿನಲ್ಲಿ ಆಶ್ರಮದವರಿಗೆ ಬಟ್ಟೆ ಹಾಗೂ ಊಟವನ್ನು ಕೊಡೋಣ ಎಂದಾಗ ಅವನ ಮನಸ್ಸಿನಲ್ಲಿ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಎನ್ನುವ ಚಿಂತೆಗೆ ಹೆಮ್ಮೆ ಪಟ್ಟರು. ನೋಡುವವರಿಗೆ ಅವನು ಹೊರಟನಾದರೂ ಅವನ ಮನಸ್ಸು ಎಷ್ಟು ಶುದ್ಧವಾಗಿದೆ. ಮನಸ್ಸಲ್ಲಿ ಎಲ್ಲರನ್ನೂ ಪ್ರೀತಿಸುತ್ತಾನೆ, ಎಲ್ಲರ ಒಳಿತಿನ ಕುರಿತು ಯೋಚಿಸುತ್ತಾನೆ. ಎಲ್ಲ ಅವನ ತಾಯಿಯ ಹಾಗೆ ಎಂದು ನೆನೆದು
ಶಿವಕುಮಾರ್ ಅವರ ಕಣ್ಣಿಂದ ಆನಂದ ಬಾಷ್ಪ ಹರಿಯಿತು. ಅವನ ನಿರ್ಧಾರಕ್ಕೆ ಮನೆಯವರ ಸಹಮತವಿತ್ತು. ದಾಮೋದರ್ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಅವರು ಒಪ್ಪಿದರು. ರೀ, ಯಾರು ಫೋನ್ ಮಾಡಿದ್ದು ಎಂದು ವಿಮಲಾರವರು ಕೇಳಿದಾಗ, ಶಿವ ಕಾಲ್ ಮಾಡಿದ್ದ. ಮದುವೆ ದೇವಸ್ಥಾನದಲ್ಲಿ ಸರಳವಾಗಿ ಮಾಡೋಣ, ಆಮೇಲೆ ಹುಡುಗನಿಗೆ ಆಡಂಬರದ ಮದುವೆ ಇಷ್ಟವಿಲ್ಲ ಅಂತೆ. ಆ ಹಣದಲ್ಲಿ ಆಶ್ರಮದವರಿಗೆ ಬಟ್ಟೆ ಹಾಗೂ ಊಟ ಕೊಡೋಣ ಅನ್ನಂತೆ ಎಂದರು. ಹುಡುಗ ಅನ್ಬೇಡಿ, ಅಳಿಯಂದ್ರು ಅನ್ನಿ. ಬೇರೆಯವರ ಕಾಳಜಿ ಮಾಡುವವರು ಇನ್ನು ತಮ್ಮ ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಿನ್ನ ಮಾತು ಅಕ್ಷರ ಸಹ ಸತ್ಯ ವಿಮಲ. ರೀ, ನಾವು ಅಳಿಯಂದ್ರನ್ನು ನೋಡಿಲ್ಲ ಅಲ್ವಾ? ಕನಿಷ್ಠ ಪಕ್ಷ ಅವರ ಫೋಟೋನಾದರೂ. ಹೌದಲ್ವಾ? ಛೇ, ನನ್ನ ಬುದ್ಧಿಗಿಷ್ಟು. ನಮ್ಮ ಮಗಳು ಮುಖ ನೋಡೋದು ಮದುವೆ ಆಗ್ತಾಳೆ ಅಂದ್ಲು. ನಾವು ಕೂಡ ಅಳಿಯಂದ್ರ ಮುಖ ನೋಡೋದನ್ನೇ ಮರೆತುಬಿಡ್ವಿ. ಇನ್ನು ನಾವು ಕೂಡ ಮುಖ ನೋಡೋದೇ ಅಳಿಯ ಮಾಡ್ಕೊಳ್ಳೋಣವಾ ಎಂದು ದಾಮೋದರ್ ಅವರು ಕಣ್ಣು ಹೊಡೆದು ಹೇಳಿದಾಗ, ನೀವು ಬೇಕಾದರೆ ಹಾಗೆ ಮಾಡಿ, ಆದರೆ ನಾನು ನನ್ನ ಅಳಿಯಂದ್ರನ್ನು ಈಗಲೇ ನೋಡಬೇಕು ಎಂದರು ವಿಮಲಾರವರು. ಆಯಿತು, ನೋಡುವೆ ಅಂತೆ. ಶಿವನಿಗೆ ಈಗಲೇ ಅಳಿಯಂದ್ರ ಫೋಟೋ ಕಳಿಸೋದಕ್ಕೆ ಹೇಳ್ತೀನಿ ಎಂದವರು ವಾಟ್ಸಪ್ ತೆರೆದಾಗ, ನಮ್ಮ ಮನಸ್ಸು ಶಿವನಿಗೆ ಅರ್ಥವಾಯಿತು ಅನಿಸುತ್ತೆ. ಭಾವಿ ಅಳಿಯನನ್ನು ಸರಿಯಾಗಿ ನೋಡೋದಾಮು ಎಂದು ಸಂದೇಶದ ಜೊತೆಗೆ ಅಳಿಯಂದ್ರ ಫೋಟೋ ಕೂಡ ಕಳಿಸಿದ್ದಾನೆ, ನೋಡಿಲ್ಲಿ ಎಂದು ಮೊಬೈಲ್ ತೋರಿಸಿದರು. ಅಪ್ಪ, ಹೀರೋ ಥರ ಇದ್ದಾನೆ ನಮ್ಮ ಅಳಿಯ, ಯಾರ ದೃಷ್ಟಿನೂ ಬೀಳದೇ ಇರಲಿ. ನಮ್ಮ ಚಿನ್ನುಗೆ ಸರಿಯಾದ ಜೋಡಿ. ಆದರೂ ನಮ್ಮ ಚಿನ್ನು ಅಳಿಯಂದ್ರ ಜೊತೆ ನಿಂತರೆ ಕುಳ್ಳಿಯಾಗಿ ಕಾಣಿಸ್ತಾಳೆ ಅಲ್ವೇನ್ರಿ ಎಂದು ವಿಮಲಾರವರು ಹೇಳಿದಾಗ, ಯಾರು ಕುಳ್ಳಿ ಎಂದ ಇಚ್ಛಾಳ ಧ್ವನಿಗೆ ಪೆಚ್ಚಾಗಿ ನಕ್ಕ ವಿಮಲಾರವರು, ಕುಳ್ಳಿನಾ? ಕುಳ್ಳಿ ಅಲ್ಲಮ್ಮ, ಕಳ್ಳಿ. ಕಳ್ಳಿ ಥರ ಬರ್ತಾ ಇತ್ತು, ಕಳ್ಬೇಕು ಅಂದೆ ಎಂದರು. ಮೇಲೆ ನಿಂತು ತನ್ನ ತಂದೆ ತಾಯಿಯ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದವಳಿಗೆ ಅವಳ ಭಾವಿ ಗಂಡನ ಬಗ್ಗೆ ಅವರು ಹೇಳಿದ ಮಾತು ಕೇಳಿ ಖುಷಿಯಾಗಿತ್ತು. ತನಗೆ ತಕ್ಕ ವರನನ್ನೇ ಅಪ್ಪ ಆರಿಸಿದ್ದಾರೆ ಅಂದುಕೊಂಡಿದ್ದಳು. ಆದರೆ ತನ್ನ ತಾಯಿಯೇ ತನ್ನನ್ನು ಕುಳ್ಳಿ ಎಂದದ್ದು ಅವಳಿಗೆ ಕೋಪ ತರಿಸಿತ್ತು. ನಾನೆಲ್ಲ ಕೇಳಿಸ್ಕೊಂಡೆ, ಕಳ್ಳಿ ಬೆಕ್ಕು ಅಲ್ಲ ನೀನು, ಬರೀ ಸುಳ್ಳೇ ಹೇಳೋದು ನೀನು ಎಂದಾಗ ಮಾತು ಬದಲಾಯಿಸಲು, ಚಿನ್ನು ಇಲ್ಲಿ ನೋಡು ಅಳಿಯಂದ್ರ ಫೋಟೋ ಎಂದು ವಿಮಲಾರವರು ಹೇಳಿದರೆ ಅವರಿಗೆ ಬೆನ್ನು ಮಾಡಿ ನಿಂತವಳು, ನಾನೀಗ ಫೋಟೋ ನೋಡಲ್ಲ, ಮದುವೆ ದಿನ ಡೈರೆಕ್ಟಾಗಿ ನೋಡ್ತೀನಿ ಎಂದವಳು ಅಲ್ಲಿ ನಿಲ್ಲದೆ ಓಡಿದಳು. ಮದುವೆಗೆ 15 ದಿನಗಳು ಇದ್ದುದರಿಂದ ಇಚ್ಛಾ ಕಾಲೇಜಿಗೆ ಹೋಗುತ್ತಿರಲಿಲ್ಲ. ದಿನಗಳು ಕಳೆದವು. ಮದುವೆಗೆ ಇನ್ನು 2 ದಿನವಷ್ಟೇ ಇತ್ತು. ಮನೆಯಲ್ಲಿ ಸಂಬಂಧಿಕರ ಮಗಳೊಬ್ಬಳು ಚಿಕ್ಕ ಹುಡುಗಿ ಇಚ್ಛಾಳ ಬಳಿ ಬಂದು ಒಂದು ದಾರವನ್ನು ಕೊಟ್ಟು, ನೀವಿದನ್ನು ಕೈಗೆ ಕಟ್ಟಬೇಕಂತೆ, ಇದು ಯಾವಾಗಲೂ ನಿಮ್ಮ ಕೈಯಲ್ಲೇ ಇರಬೇಕಂತೆ ಎಂದಳು. ತನ್ನ ತಾಯಿ ಕಳಿಸಿರಬಹುದು ಎಂದು ಊಹಿಸಿದ ಇಚ್ಛಾ ಆ ದಾರವನ್ನು ಕಟ್ಟಬೇಕಾದರೆ ಅದು ಕೆಳಗೆ ಬಿತ್ತು. ಬಿದ್ದ ದಾರವನ್ನು ಹೆಕ್ಕಲು ಹೋದವಳನ್ನು ತಡೆದವರೊಬ್ಬರು, ದಾರ ಕೆಳಗೆ ಬಿದ್ದರೆ ಅದರ ಶಕ್ತಿ ಹೋಗುತ್ತೆ, ಅದನ್ನು ಕೈಗೆ ಕಟ್ಟಬೇಡ ಎಂದು ಅದನ್ನು ತೆಗೆದು ಹೊರಗೆ ಬಿಸಾಡಿದರು. ದಾರವನ್ನು ಕೊಟ್ಟು ಕಳಿಸಿದವರು ತಮ್ಮ ಪ್ರಯತ್ನ ವಿಫಲವಾಯಿತು ಎಂದು ಕೋಪದಿಂದ ಬುಸುಗುಡುತ್ತಾ ಅಲ್ಲಿಂದ ಮರೆಯಾದರು. ಅಂದು ಸಂಜೆ ಇಚ್ಛಾಳ ಮೆಹಂದಿ. ಅವಳ ಕೆಲವು ಗೆಳತಿಯರು ಬಂದು ಮೆಹಂದಿ ಹಾಕಿ ಹೋದರು. ದಾಮೋದರ್ ಅವರು ದಾಮಿನಿಯವರನ್ನು ಮದುವೆಗೆ ಕರೆದಿದ್ದರು. ಇಶಾನ್ಗೆ ಹೆದರಿ ಅವರು ಬಂದಿರಲಿಲ್ಲ. ಮರುದಿನ ಅರಶಿನ ಶಾಸ್ತ್ರ. ಇಚ್ಛಾ ಹಳದಿ ಬಣ್ಣದ ಲೆಹೆಂಗಾ ತೊಟ್ಟು ಕುಳಿತಿದ್ದಳು. ಮುತ್ತೈದೆಯರು ಒಬ್ಬೊಬ್ಬರಾಗಿ ಬಂದು ಅವಳಿಗೆ ಅರಶಿನ ಹಚ್ಚತೊಡಗಿದರು. ಈಗ ಅವಳಿಗೆ ಮದುಮಗಳ ಕಳೆ ಬಂದಿತ್ತು. ಅತ್ತ ಸಾರ್ಥಕ್ಗೂ ಅರಶಿನ ಶಾಸ್ತ್ರ ಮಾಡಿದ್ದರು. ಅವನು ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದ. ಮರುದಿನ ಮದುವೆ ದಿನದ ವಿಧಿವಿಧಾನಗಳೆಲ್ಲ ಮುಗಿದು ವಧೂವರರನ್ನು ಅಂತರ್ಪಟದ ಹಿಂದೆ ನಿಲ್ಲಿಸಲಾಯಿತು. ಅನಿರೀಕ್ಷಿತವಾಗಿ ನಡೆಯುವ ಮದುವೆಯಾದರೂ ಮನೆಯವರ ಒತ್ತಾಯಕ್ಕೆ ಮಣಿದು ಇರುವ ಮದುವೆಯಲ್ಲ ಇದು. ಇಬ್ಬರ ಕಂಡೀಷನ್ಗಳು ಒಂದೇ ಥರ ಇದ್ದುದು ಅವರಿಗೂ ಆಶ್ಚರ್ಯ. ಇಲ್ಲಿ ಇಬ್ಬರು ಅಪರಿಚಿತರು, ಪರಸ್ಪರ ನೋಡಿಲ್ಲ, ಮಾತನಾಡಲಿಲ್ಲ, ಇಷ್ಟ ಕಷ್ಟಗಳ ಅರಿವಿಲ್ಲ. ಆದರೂ ತಾವು ಅಂದುಕೊಂಡಂತೆಯೇ ಮನೆಯವರು ಇಷ್ಟಪಟ್ಟವರನ್ನು ಮದುವೆ ಆಗುವ ಖುಷಿ ಇಬ್ಬರಲ್ಲೂ ಇತ್ತು. ಇವತ್ತು ಮೊದಲ ಸಾರಿ ಸಂಗಾತಿಯನ್ನು ನೋಡುವುದಾದರೂ ಅವರ ರೂಪ ಹೇಗಿರಬಹುದು ಎಂದು ಬೇಡವೆಂದರೂ ಮನಸ್ಸು ಕಲ್ಪನೆ ಮಾಡುತ್ತಿತ್ತು. ಅಂತರ್ಪಟ ಸರಿಸಿದಾಗ ಮೊದಲು ಸಾರ್ಥಕ್ ಇಚ್ಛಾಳ ಕಡೆಗೆ ನೋಡಿದ. ಅವನ ತುಟಿ ಅವನಿಗರಿಯದೆಯೇ ಅರಳಿತು. ಇಚ್ಛಾ ಎಷ್ಟೇ ತುಂಟಿ ಅಂದರೂ, ಮಾತಿನ ಮಲ್ಲೆ ಅಂದರೂ, ಅಂದು ಯಾಕೋ ಅವಳಿಗೆ ಅವನನ್ನು ನೋಡಲು ಒಂಥರ ನಾಚಿಕೆ. ತಲೆ ತಗ್ಗಿಸಿಯೇ ಇದ್ದವಳು ಮೆಲ್ಲಗೆ ತಲೆ ಎತ್ತಿ ತನ್ನ ಬಾಳ ಸಂಗಾತಿಯಾಗುವವರನ್ನು ನೋಡಿದಳು. ತಾನು ಅಂದುಕೊಂಡದಕ್ಕಿಂತ ಬಹಳ ಸುಂದರವಾಗಿದ್ದಾನೆ ಎಂದಿತು ಅವಳ ಮನ. ಅವಳು ಅವನನ್ನು ನೋಡಿ ಮುಗುಳ್ನಕ್ಕರೆ, ಪ್ರತಿಯಾಗಿ ಅವನು ಅವಳನ್ನು ನೋಡಿ ಮುಗುಳ್ನಕ್ಕನು. ಮದುವೆಯ ಬಗ್ಗೆ ಯೋಚನೆ ಮಾಡದ ತಾನು
ಇಂದು ಯಾರ ಮಾತಿಗೂ ವಿರೋಧಿಸದೆ ಮದುವೆಯಾಗುತ್ತಿರುವುದು ಹಾಗೂ ಅವಳ ಅಂದವನ್ನು ಮೆಚ್ಚಿಕೊಂಡಿದ್ದು ಅವನಿಗೆ ಸೋಜಿಗವೆನಿಸಿತು. ಮದುವೆಯಾದ ಮೇಲೆ ಎಷ್ಟು ಬೇಕಾದರೂ ನೋಡಿ ಎಂದು ಪುರೋಹಿತರು ಎಚ್ಚರಿಸಿದಾಗ ಇಬ್ಬರು ತಮ್ಮ ಯೋಚನಾ ಲಹರಿಯಿಂದ ಹೊರಬಂದರು. ಬಳಿಕ ಪುರೋಹಿತರ ಅಣತಿಯಂತೆ ಇಬ್ಬರು ಹಾರ ಬದಲಾಯಿಸಿದರು. ತದನಂತರ ಕನ್ಯಾದಾನ. ಹಿರಿಯರ ಸಮ್ಮುಖದಲ್ಲಿ ಸಾರ್ಥಕ್ ಇಚ್ಛಾಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದ. ಎಲ್ಲರೂ ಹೂವು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದರು. ಹೀಗೆ ಮದುವೆಯ ಎಲ್ಲ ವಿಧಿವಿಧಾನಗಳು ಕಳೆದು ಕೊನೆಗೆ ಅರುಂಧತಿ ನಕ್ಷತ್ರ ತೋರಿಸುವ ಸಮಯ. ಇಚ್ಛಾಳ ಭುಜ ಬಳಸಲು ಅವನಿಗೇಕೋ ಹಿಂಜರಿಕೆ. ಆದರೆ ಶಾಸ್ತ್ರದ ಪ್ರಕಾರ ನಡೆಯಲಿದ್ದರೆ ಹಿರಿಯರು ಬಿಡಬೇಕಲ್ಲವೇ? ವಿಮಲಾರವರು ಸಾರ್ಥಕ್ ಬಳಿ, ನಿನ್ನ ಹೆಂಡತಿ ಭುಜದ ಮೇಲೆ ಕೈ ಇಡಲು ನಾಚ್ಕೋಬೇಡಪ್ಪ, ನಾವ್ಯಾರೂ ಏನು ಅಂದ್ಕೊಳ್ಳಲ್ಲ ಎಂದಾಗ ಎಲ್ಲರೂ ನಕ್ಕರು. ಬಳಿಕ ಅವರು ಹೇಳಿದಂತೆ ಮಾಡಿದ. ಹಗಲು ಹೊತ್ತಿನಲ್ಲಿ ಯಾವ ನಕ್ಷತ್ರ ಕಾಣುವುದೆಂದು ಮನದಲ್ಲಿ ಅಂದುಕೊಂಡು ನಕ್ಕವಳು. ಅವನು ತನ್ನನ್ನು ಸ್ಪರ್ಶಿಸಿದಾಗ ಏನೋ ಹೊಸತನ ಅವಳಲ್ಲಿ. ಕೆಲಕಾಲ ಮೈಮರೆತು ನಿಂತವಳು. ಸರಿ, ಇನ್ನು ಎಲ್ಲರೂ ಹೋಗಿ ಊಟ ಮಾಡಿ ಎಂದು ಹೇಳಿದಾಗ ಎಚ್ಚೆತ್ತುಕೊಂಡಳು. ಇಬ್ಬರು ಜೊತೆಯಾಗಿ ಊಟಕ್ಕೆ ಕುಳಿತರು. ಇಚ್ಛೆ ಬೆಳಗ್ಗೆ ಸರಿಯಾಗಿ ತಿಂಡಿ ತಿಂದಿರಲಿಲ್ಲ. ಯಪ್ಪ, ತುಂಬ ಹಸಿವು, ಐಟಮ್ಸ್ ತುಂಬ ಇದೆ, ಮೊದಲು ಯಾವುದು ತಿನ್ನಲಿ ಎಂದು ಗಲ್ಲದ ಮೇಲೆ ಬೆರಳಿಟ್ಟು ಯೋಚಿಸಿದವಳು. ಮೊದಲು ಉಪ್ಪಿನಕಾಯಿಯಲ್ಲಿರುವ ಮಾವಿನಕಾಯಿ ತಿನ್ನೋಣ ಎಂದು ಅದಕ್ಕೆ ಕೈ ಹಾಕಿದಾಗ ಸಾರ್ಥಕ್, ಮೊದಲು ಇಚ್ಛಾಳಿಗೆ ತಿನ್ನಿಸು ಎಂದು ಸುಧಾರವರು ಹೇಳಿದಾಗ ಮೊದಲ ಸಾರಿ ತಮ್ಮ ಸಂಗಾತಿಯ ಹೆಸರನ್ನು ಕೇಳಿ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡು, ಸಾರ್ಥಕ್, ಹೆಸರು ತುಂಬಾ ಚೆನ್ನಾಗಿದೆ. ಇಚ್ಛಾ ಅಂದುಕೊಂಡರೆ, ಇಚ್ಛಾ, ನೈಸ್ ನೇಮ್, ಸಾರ್ಥಕ್ ಅಂದುಕೊಂಡ. ಇಚ್ಛಾ, ಅಲ್ಲಲ್ಲ ಸಾರಿ ಅತ್ತಿಗೆ, ಅಣ್ಣನನ್ನು ನೋಡಿದ್ದು ಸಾಕು ಎಂದು ವೃದ್ಧಿ ಛೇಡಿಸಿದಾಗ, ನಿನ್ನ ಕಾಲೆಳೆಯಲು ನನಗೂ ಒಂದು ಚಾನ್ಸ್ ಸಿಗುತ್ತೆ ಎಂದುಕೊಂಡು ಅವಳನ್ನು ನೋಡಿದಳು ಇಚ್ಛಾ. ಅಣ್ಣ, ಅತ್ತಿಗೆಗೆ ಬೇಗ ತಿನ್ನಿಸು, ನಮಗೂ ಹಸಿವಾಗ್ತಿದೆ ಎಂದಾಗ ಅವಳ ಇಷ್ಟ ಏನೆಂದು ಅರಿಯದವನು, ಹುಡುಗಿ ಸ್ವೀಟ್ ಆಗಿದ್ದಾಳೆ, ಸ್ವೀಟ್ ಇಷ್ಟ ಇರಬಹುದು ಎಂದು ಮನಸ್ಸಲ್ಲಿ ಅಂದುಕೊಂಡು ಸ್ವೀಟ್ ತಿನ್ನಿಸಿದರೆ ಚಾಕ್ಲೇಟ್ ಬಿಟ್ಟು ಬೇರೆ ಯಾವುದೇ ಸ್ವೀಟನ್ನು ಇಷ್ಟಪಡದ ಇಚ್ಛಾ ಕಷ್ಟಪಟ್ಟು ಅದನ್ನು ತಿಂದಳು. ಈಗ ಅವಳ ಸರದಿ. ನೋಡೋಕೆ ಗಂಭೀರವಾಗಿದ್ದಾರೆ, ಇವರಿಗೆ ಖಾರ ಇಷ್ಟ ಅನಿಸುತ್ತೆ ಅಂದುಕೊಂಡವಳು ಖಾರ ಹಪ್ಪಳವನ್ನು ತಿನ್ನಿಸಿದಳು. ಅವನಿಗೋ ಖಾರ ಅಂದರೆ ಆಗುವುದಿಲ್ಲ, ಕಷ್ಟಪಟ್ಟು ತಿಂದ. ನಿಜ ಹೇಳಬೇಕಂದ್ರೆ ಇಬ್ಬರಿಗೂ ಖಾರ ಸಿಹಿ ಇಷ್ಟವಿಲ್ಲ. ಉಪ್ಪು ಖಾರ ಹುಳಿ ಸಿಹಿ ಯಾವ ರುಚಿಯಾಗಲಿ ಸಮ ಪ್ರಮಾಣದಲ್ಲಿ ಇರಬೇಕು. ಅತಿಯಾದರೆ ಇಬ್ಬರಿಗೂ ಇಷ್ಟವಾಗದು. ಊಟ ಮುಗಿಸಿದ ನಂತರ ಇಚ್ಛಾಳನ್ನು ಗಂಡನ ಮನೆಗೆ ಕಳಿಸುವಾಗ ಮನೆಯವರೆಲ್ಲರೂ ಅತ್ತರೆ ಇಚ್ಛಾ ಅವರನ್ನು ಸಂತೈಸಿದವಳು ನಗುಮೊಗದೊಂದಿಗೆ ಗಂಡನ ಜೊತೆ ಹೊರಟಳು. ಅವರ ಮುಂದೆ ತಾನು ಅತ್ತರೆ ಅವರು ತುಂಬ ನೊಂದುಕೊಳ್ಳುವರು ಎಂದು ಅವರ ಮುಂದೆ ತಡೆ ಹಿಡಿದಿದ್ದ ದುಃಖವನ್ನು ಈಗ ಕಣ್ಣೀರಾಗಿ ಹರಿಯಲು ಬಿಟ್ಟಳು. ಕಿಟಕಿಯ ಆಚೆಗೆ ಮುಖ ಮಾಡಿ ಕುಳಿತಿದ್ದವಳು ಅಳುತ್ತಿದ್ದಾಳೆ ಎಂದು ತಿಳಿದರು. ಯಾಕೆ ಅಳುತ್ತಿದ್ದಾಳೆ ಎಂದು ಅವನಿಗೆ ತಿಳಿಯಲಿಲ್ಲ. ಕಾರಣ, ತಂದೆ ತಾಯಿಯನ್ನು ಬಿಟ್ಟಿರುವ ನೋವಿನ ಬಗ್ಗೆ ಅವನಿಗೆ ತಿಳಿದಿಲ್ಲವಲ್ಲ. ಹೇಗೆ ಸಮಾಧಾನ ಮಾಡಬೇಕು ಎಂದು ತಿಳಿಯದೆ ಸುಮ್ಮನೆ ಕುಳಿತ. ಕಾರು ಮನೆ ಮುಂದೆ ಬಂದು ನಿಂತಾಗ ಇಚ್ಛಾ ಹಾಗೂ ಸಾರ್ಥಕ್ ಇಬ್ಬರೂ ಇಳಿದರು. ಸುಧಾರವರು ಇಬ್ಬರಿಗೂ ಆರತಿ ಮಾಡಿ ಇಚ್ಛಾಳ ಬಳಿ ಸೇರೊದ್ದು ಬರಲು ಹೇಳಿದರು. ಅವಳು ಹಾಗೆಯೇ ಮಾಡಿದಳು. ಬಳಿಕ ದೇವರ ಕೋಣೆಗೆ ಹೋಗಿ ದೀಪ ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕೇಳಿಕೊಂಡಳು. ಮುಂದುವರೆಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.